ಹೋಗ್ತದೆ, ಅದರಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ ಬರೋದಲ್ಲ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ, ಸರ್ವಿಸಸ್ ಟ್ಯಾಕ್ಸ್ ಇದೆ, ಪ್ರೊಫೆಷನಲ್ಸ್ ಟ್ಯಾಕ್ಸ್ ಇದೆ, ಬೇಕಾದಷ್ಟಿದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ ಇವರು 4 ಲಕ್ಷಕ್ಕೆ. GST ಈಸ್ ಅ ಶೇರಬಲ್ ಟ್ಯಾಕ್ಸ್, GST ಮಾತ್ರ. ಅದನ್ನು ಲೆಕ್ಕವನ್ನು ಹಿಡಿದ್ರೆ ಇವತ್ತು ಅರ್ಧಕ್ಕರ್ಧ ಅವರು 4 ಲಕ್ಷ ಅನ್ನುವಂಥದ್ದು ಅಲ್ಲೇ ಅವರ ವಾದ ಬಿದ್ದು ಹೋಗುತ್ತೆ. ಅದನ್ನು ಸುಳ್ಳು ನಂಬರ್ 1. ಆಮೇಲೆ ಎರಡನೇದಾಗಿ ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಕಳೆದ NDA ಸಂದರ್ಭದಲ್ಲಿ ಮತ್ತು UPA ಸಂದರ್ಭದಲ್ಲಿ, ಅದನ್ನು ಅವರು ಕಂಪೇರ್ ಮಾಡಿದರೆ ಇವತ್ತು ದೇವರು ಹಚ್ಕೊಡೋದು ಕಂಪೇರ್ ಮಾಡಿಬಿಟ್ರೆ ಸತ್ಯ ಇವತ್ತು ಹೊರಗಡೆ ಬೀಳ್ತದೆ. ಎಲ್ಲಿದೆ? ಈಗಾಗಲೇ ತಮ್ಮ ಹತ್ರ ಇದು ಫಿಗರ್ಸ್ ಇದೆ. ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ 2004ರಿಂದ 14 UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇದ್ದಂಥ ಸರ್ಕಾರ 81,795 ಕೋಟಿ .19 ಕೋಟಿ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಕೊಟ್ಟಿರುವಂಥದ್ದು. ನಮ್ಮ NDA ಸರ್ಕಾರ 2014ರಿಂದ 24 2,82,791 ಕೋಟಿ, ಹೆಚ್ಚು ಕಮ್ಮಿ 2 ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸ್ ಡೆವಲ್ಯೂಷನ್ ಆಗಿದೆ NDA 2014ರಿಂದ 24ವರೆಗೂ. ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ನಾನು ಕೌಂಟರ್ ಕ್ವಶನ್ ಕೇಳ್ತೀನಿ. ನಿಮ್ಮ ವಾದವನ್ನು ನಂಬೋದಾದರೆ 100 ರೂಪೀಸ್ಗೆ 13 ರೂಪಾಯಿ ಬರ್ತಿದ್ರೆ ನಿಮ್ಮದು 3 ಟೈಮ್ ಲೆಸ್ ಇದೆ. ನಿಮ್ಮದು 81,795 ಇದೆ, ನಮ್ಮದು 2,81,000 ಇದೆ. ಅದಕ್ಕೆ ನೀವು ಈ ಥರ ಹೇಳಿದರೆ ನಿಮ್ಮ 3 ಟೈಮ್ಸ್ ಲೆಸ್ ಆದರೆ ನಿಮ್ದು ಎಷ್ಟಾಗುತ್ತೆ? 4 ಪೈಸೆ ಆಗುತ್ತೆ. UPA ಸರ್ಕಾರದಲ್ಲಿದ್ದಾಗ ಕರ್ನಾಟಕ ರಾಜ್ಯದಿಂದ ಒಂದು 100 ರೂಪಾಯಿ ಹೋದರೆ 4 ರೂಪಾಯಿ ವಾಪಸ್ ಬರ್ತಾ ಇತ್ತು. ನಿಮ್ಮ ಮಾನದಂಡವನ್ನೇ ಹೇಳಿದ್ರೆ ಬರೀ 4 ಪೈಸೆ ಬರ್ತಾ ಇತ್ತು. 4 ಪೈಸೆ ಕೊಡೋರು ಇವತ್ತು 13 ಪೈಸೆ ಸಿಕ್ಕಿದೆ ಅನ್ನುವಂಥ ಬೊಬ್ಬೆ ಹೊಡಿತೀರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಯೋರ್ಸ್ ಇಸ್ ಜಸ್ಟ್ 4 ರೂಪೀಸ್, 4 ನಯಾ ಪೈಸಾ. ಜನರಿಗೆ ದಾರಿ ತಪ್ಪಿಸೋದಕ್ಕೂ ಇತಿಮಿತಿ ಇರಬೇಕು. ಟ್ಯಾಕ್ಸ್ ಗ್ರಾಂಟಿನ್ ಏಡ್ 2004ರಿಂದ 14 60,799 60,779.84 2004ರಿಂದ 14 ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ಸಿನ ಆಡಳಿತದಲ್ಲಿ. ನಮ್ಮದು ಗ್ರಾಂಟಿನ್ ಏಡ್, ಇಟ್ಸ್ ಎ ಗ್ರಾಂಟ್, 2,08,832 ಕೋಟಿ ಗ್ರಾಂಟಿನ್ ಏಡ್ ಬಂದಿದೆ 10 ವರ್ಷದಲ್ಲಿ.